ನೋಡು ಹೋಗೋ ದಿನ ತಬಾಯಿ ಸಂಗು ಬಜೆಟ್ ಇಲ್ಲ. ಆಗ್ತಾ ಇಲ್ಲ ಕಣಾಣೋ, ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ಪೇಜಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಏನಪ್ಪ ವಿಷಯ ಅಂತ ಅಂದರೆ, ನಾನು ನನ್ನ ಫ್ರೆಂಡ್ಸು ಚಿಕ್ಕಮಂಗ್ಳೂರು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಸೊ ಅದು ಆ ಟ್ರಿಪ್ ಇವಾಗ ಸಕ್ಸಸ್ಫುಲ್ ಆಗ್ತಿದೆ. ನಂತರ ಕಾರ್ನೆಲ್ಲ ಪೂಜೆ ಮಾಡಿಸಿದ್ವಿ. ಅಲ್ಲಿಂದ ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ಹಾಯ್ ಗಾಯ್ಸ್, ಯು ಎಲ್ಲ ಚೆನ್ನಾಗಿದ್ದೀರಾ? ಹೇಳಪ್ಪ ಈಗ. ಗೊತ್ತಿಲ್ಲ ಅಂತೂ ನಾವು ಮೊದಲ ಬಾರಿಗೆ ಚಿಕ್ಕಮಗಳೂರು ಹೊರಟಿದ್ದೇವೆ. ಈ ಬಾರಿ ಚಿಕ್ಕಮಗಳೂರು ಟ್ರಿಪ್ ಮುಗಿಸಿದ ನಂತರ ತಮಗೆ ಎಲ್ಲ ಅಪ್ಡೇಟ್ಗಳು ಕೊಡುತ್ತೇವೆ. ನಾನು ನನ್ನ ಫ್ರೆಂಡ್ಸು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ನಾವು ನೆಲಮಂಗಲ ಟೋಲ್ ಹತ್ರ ಹೋಗ್ಬಿಟ್ಟಿದ್ದು. ಇನ್ನೇನು ಮಾಡೋದು, ನೈಟ್ ಆಗೋಗಿತ್ತು ಅಂತ ಅಲ್ಲೇ ಸೈಡ್ ಗಾಡಿ ಹಾಕಿ ಒಳ್ಳೆ ಟೀ ಕುಡಿಯೋ ಪ್ಲಾನಲ್ಲಿದ್ದು. ಇವಾಗ ಟೋಲ್ ಓಡಿಸಿದ್ದೇವೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಟೋಲ್ ಸಿಗ್ತದೆ. ಅಲ್ಲಿ ಒಂದು ಸಣ್ಣ ಟೀ ಬ್ರೇಕ್. ಏನ್ರಿ ಮೀಡಿಯಾ? Few moments later. ಮನೆಯವರಿಗೆ ಕುಡಿಯಕ್ಕೆ ಅಂತ ಹಿಡಿದಿದೀವಿ. ಅದಾದ ನಂತರ ಕ್ಯಾಶ್ ಎಲ್ಲ ಕಡೆನೂ ಕ್ಯಾಶ್ ಕೊಡ್ಬೇಕಾಗುತ್ತೆ. ನಮ್ಮ ಗೈಡ್ ಇವರೇನೆ, ಇವರೇ ಎಲ್ಲ ಗೈಡ್ ಎಲ್ಲ ಇವರೇನೆ. ಕೊನೆಗೆ ನಮ್ಗೆ 10,000 ರೂಪಾಯಿಗಳು ಬಹುಮಾನ ಕೊಡಿ. ಅಪ್ಪ ಟ್ರಿಪ್ ಬಜೆಟ್ ಅಷ್ಟಿಲ್ಲ ಒಬ್ಬೊಬ್ರದ್ದು. ಅಲ್ಲೇ ಇನ್ನೇನು ಅಲ್ಲೇ ಬೆಳ್ಳಿ ಕ್ಲಾಸಲ್ಲಿ ಇಳ್ಕೊಂತಾನೆ. ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಹಾಗೆ ಸ್ವಲ್ಪ ಮಾತಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಏನೇ ಅಂದ್ರೂ ನೈಟ್ ಟೈಮ್ ಹೈವೇ ಸೈಡು ಟೀ ಕಾಫಿ ಕುಡಿಯೋದಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ. ಹಾಕ್ಬೇಕು ಕಣೋ, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ರವಿವಾರಲ್ಲಿ ಗಾಡಿ ಓಡಿಸ್ತಾ ನನ್ನ ಮಕ್ಕಳ ಡೌ ಮಾಡ್ತಾ ಇದ್ರು. ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ CNG ಹಾಕ್ಸ್ಕೊಳೋಣ ಅನ್ನೋ ಅಷ್ಟರಲ್ಲಿ ಆಲ್ರೆಡಿ ಬಂಕ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾವು ಸಕಲೇಶ್ಪುರದಲ್ಲೇ ಸ್ಟೇ ಮಾಡಿದ್ವು ನೈಟು. ಫೈನಲಿ ಸಕಲೇಶ್ಪುರ ಬಂದಿದ್ದೀವಿ. ಈಗ ಇಲ್ಲೇ ಸ್ಟೇ ಮಾಡಿಕೊಂಡು ಬೆಳಗ್ಗೆ ಸ್ವಲ್ಪ CNG ಫಿಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲೇ ಸ್ಟೇ ಮಾಡ್ತಾಯಿದ್ದೀವಿ. ಇಲ್ಲೇ ಸೈಡಲ್ಲಿ ಗಾಡಿ ಹಾಕ್ಬಿಟ್ಟು ಕಾರಲ್ಲೇ ಎಲ್ಲ ಫುಲ್ ಪೀಸಾಗಿ ಮಾಡಿಕೊಂಡು ಬೆಳಗ್ಗೆ CNG ಹಾಕ್ಸ್ಕೊಂಡು ಓಡೋದೆ ಅಷ್ಟೇ. ಒಂದಲ್ಲ ಎಲ್ಲ 5 ಸ್ಟಾರ್ ಹೋಟ್ಲಲ್ಲಿ ಮಲಗಿದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಹಿಂದೆ AC ರೂಮಲ್ಲಿ ಮಲಗೋರು 3 ಜನ ಕಾಣಿಸ್ತಾ ಇದೆಯಾ? ಒಂದು ನಿಮಿಷ ನೋಡ್ಕೊಳ್ಳಿ. ಈಗ AC ರೂಮಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ನೋಡ್ಬೋದು ನೀವೇ, ಎಲ್ಲ ಒಬ್ಬೊಬ್ಬರ ಒಂದೊಂಥರ ಮಲ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಬಾಡಿ ಪೇಯ್ನ್ ಬಂದ್ಬಿಟ್ಟಿತ್ತು ಎಲ್ಲರಿಗೂ. ಆ ಜಾಗದಲ್ಲಿ ಮಲಗೋದಕ್ಕೆ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ ವಿಧಿ. ಸೊ ಅಲ್ಲಿಂದ ನಾವು CNG ಫಿಲ್ ಮಾಡಿಸ್ಕೊಳೋಣ ಅಂತ ಹೋಗ್ತಾ ರೂಟ್ ಮಾತ್ರ ಸೂಪರಾಗಿತ್ತು. ನೈಟ್ ನಾವು ಸಕಲೇಶ್ಪುರ ಬಂದಾಗ ನಮ್ಗೆ ಅಷ್ಟು ಗೊತ್ತಾಗಿಲ್ಲ. ಸೊ ಮಾರ್ನಿಂಗ್ ಮಾತ್ರ ಸೂಪರಾಗಿತ್ತು ಹೇಳ್ಬೇಕಂದ್ರೆ. ಹಾಗೆ ಅಲ್ಲಿಂದ ಬಂಕಿಗೆ ಹೋದ್ವಿ. ಬಂಕಲ್ಲಿ CNG ಹಾಕ್ಸ್ಕೊಂಡು CNG ಫಿಲ್ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಹೊಸಳ್ಳಿ ಗುಡ್ಡ ಕಡೆ ಹೋಗ್ತಿದ್ದ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವೇ, ಸೀರಿಯಸ್ಲಿ ಸೂಪರಾಗಿತ್ತು ಮಾತ್ರ. ಸುತ್ತಮುತ್ತ ಫುಲ್ ಗ್ರೀನರಿ ಇತ್ತು. ನಾವು ಹೋಗ್ತಾ ಇದ್ದಿದ್ದ ಜಾಗ ಮಾತ್ರ, ಆ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ರೋಡ್ ಕೂಡ ಅಷ್ಟೇ ಕ್ಲೀನಾಗಿತ್ತು. ನಮ್ಮ ಬೆಂಗಳೂರು ರೂಟ್ ಥರ ಅಂತೂ ಇರಲಿಲ್ಲ, ಚೆನ್ನಾಗಿತ್ತು. ನೀವು ಹೋಗಿ ಎಂಜಾಯ್ ಮಾಡಿ. ಸೀರಿಯಸ್ಲಿ ಆ ಗ್ರೀನರಿ ನೋಡ್ತಿದ್ರೆ ನಮಗೆ ಇಲ್ಲಿರೋ ಬೆಂಗಳೂರಲ್ಲಿ ಇದ್ದಿದ್ದ ಟೆನ್ಷನ್ಸ್ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಅಷ್ಟು ಖುಷಿಯಾಗುತ್ತೆ ಗ್ರೀನರಿ ನೋಡ್ತಾ ಇದ್ದರೆ. ಮೇಲ್ಗಡೆ ಫುಲ್ ಫಾಗ್ ಕಾಣಿಸ್ತಿದೆ. ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. A few moments later. ಗುಡ್ ಮಾರ್ನಿಂಗ್. ನಾವೇ ನೆಕ್ಸ್ಟ್ ಡೇ ಬಂದು ಹೊಸಳ್ಳಿ ಮೆಟ್ರೋ ಸ್ಟೇಷನ್. ಕನ್ನಡದಲ್ಲಿ ಹೇಳ್ಬೇಕು, ನಾನು ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲ ಹಾಕೋದು. ಪಾರ್ಕಿಂಗ್ ಇಂದ 1.5-2 ಕಿಲೋಮೀಟರ್ ಇದೆ. ದಯವಿಟ್ಟು ಬರೋರು ಆ ಕಡೆ ಬನ್ನಿ. ಆ ಕಡೆ ಇನ್ನೊಂದು ಬ್ಯಾಕ್ ಗೇಟ್ ಇದೆ,
ಅಲ್ಲಿ ಒಂದ್ ಸ್ವಲ್ಪ ಇದೆ ಡಿಸ್ಟೆನ್ಸ್, ಬಟ್ ಚೆನ್ನಾಗಿದೆ. ಕಾರ್ನ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಅನ್ಬೋದು. ನಾವು ಅಷ್ಟು ಎಲ್ಲೂ ಟ್ರೆಕ್ಕಿಂಗ್ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಅಂತ ಹೋಗಿರೋದು. ಅರ್ಧ ಹತ್ತು ಇದ್ದಂಗೆ ಎಲ್ಲರಿಗೂ ಲೆಗ್ ಪೇನ್ ಜಾಸ್ತಿ ಆಗೋಯಿತು. ಏನು ಮಾಡೋಕ್ಕಾಗಲ್ಲ, ಅಲ್ಲಲ್ಲೇ ರೆಸ್ಟ್ ಮಾಡಿ ಹೊರಟ್ವಿ ಅಲ್ಲಿಂದ. ನೋಡ್ಬೋದು ನೆಕ್ಸ್ಟ್ ಲೆವೆಲಾಗಿ ಕಾಣಿಸ್ತಿದೆ ವ್ಯೂ ಮಾತ್ರ. ಅರ್ಧ ಏನು ಬೆಟ್ಟ ಇದೆ ಅದು ಫುಲ್ಲು ಫಾಗಲ್ಲೇ ಕವರ್ ಆಗಿದೆ ಗೈಸ್. ಸೀರಿಯಸ್ಲಿ ಸಖತ್ತಾಗಿದೆ ಮಾತ್ರ. ತಂದಿದ್ಯಾ ನೀನು? ಯಾರಿಗೆ ಗುರು? ಆಯ್ತಾ ಗುರು ಅಸ್ತಮ ನಿಂಗೆ? ಐತೆ ಗುರು, ಅಂದ್ರೆ ಅವಾಗ ಸಿಗರೇಟ್ ಹೋಗುತ್ತೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇದೊಂಥರ ಡಿಫ್ರೆಂಟ್. ಆಗ್ತಾ ಇಲ್ಲ ಕಣೋ, ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. 1000 ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಕೇಳಲಿಲ್ಲ ನನ್ನ ಮಾತಾ. ಗುರು ಅಷ್ಟೇ ಗುರು, ಸ್ವರ್ಗಕ್ಕೆ ಹೋಗೋ ದಾರಿ ತುಂಬಾ ಕಷ್ಟ ಇರುತ್ತಂತೆ. ಸ್ವರ್ಗದ ಬೆಲೆ ಗೊತ್ತಾಗಲ್ಲ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಹೀಗೆ ತಮಾಷೆ ಮಾಡಿಕೊಂಡು ಹಂಗೋ ಹಿಂಗೋ ಅರ್ಧ ಭಾಗ ಬೆಟ್ಟ ಹತ್ಬಿಟ್ವಿ. ಇನ್ನು ನೆಕ್ಸ್ಟ್ ಹಂಗೆ ಹೋಗ್ತಾ ದಾರಿಲೇ ನಮಗೆ ನೀರು ಸಿಕ್ತು. ಅಲ್ಲೇ ನೀರೆಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ನೀರಲ್ಲೇ ಮಕ ಗೀಕ ತೊಳ್ಕೊಂಡು ನೆಕ್ಸ್ಟ್ ಹಂಗೆ ಟ್ರೆಕ್ಕಿಂಗ್ ಕಂಟಿನ್ಯೂ ಮಾಡಿದ್ವಿ. ಹೋಗ್ತಿದ್ದಿದ್ದು ಮಾತ್ರ ಸಕ್ಕತ್ತಾಗಿತ್ತು. ನಾವು ಶಾರ್ಟ್ಕಟ್ ಏನಿತ್ತು, ಶಾರ್ಟ್ಕಟ್ಟಲ್ಲೇ ಬೆಟ್ಟ ಹತ್ತೋದಕ್ಕೆ ಟ್ರೈ ಮಾಡಿದ್ವು. ನಮ್ಮ ಪರಿಸ್ಥಿತಿ ಯಾವ ಥರ ಇತ್ತು ಅಂತ ರಾಜು ಹೇಳ್ತಾನೆ ನೋಡಿ. ನೈಟ್ ಪೇಡ್ ಹಾಕಿದ್ರೆ ಕಾಣಿಸ್ತಿಲ್ಲ, ತೊಳೆಯಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟ್ರೆಕ್ಕಿಂಗ್ ಮಾಡ್ತಾನೆ ಹಾಗೆ ವೀಡಿಯೋಗೆ ಹಂಗೆ ಒಂದೆರಡು ಪೋಸ್ ಕೊಟ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾ ಇದ್ದು. ನೆಕ್ಸ್ಟ್ ವ್ಯೂ ಮಾತ್ರ ಐಟಿ ಆಗಿದೆ ಗೈಸ್, ನೋಡಿ ಸೂಪರ್ ಇದೆ. ನಾನಂತೂ ಸಕ್ಕತ್ ಎಕ್ಸೈಟ್ಮೆಂಟ್ ಆಗಿದ್ದೆ ನಾನಂತೂ. ಇವಾಗ ಚಾಲೆಂಜಿಂಗ್ ಆಗಿರೋದಂದ್ರೆ ಇದು ಹತ್ತದೆ. ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗೈತೆ. ಅಬ್ಬಾ ಲೈಟ್ ಆಗಲ್ಲ, ಜೋರಾಗೆ ಸ್ಟಾರ್ಟ್ ಆಗೋಯ್ತು. ಅಲ್ಲೋಡು ಪಾಗಿ ಹೆಂಗ್ ಗೊತ್ತೈತೆ? ಅಯ್ಯೋ ಈ ಕಡೆ ಬರೋದು, ಆ ಕಡೆ ಗೊತ್ತಾದೆ. ಹಂಗೆ ಹೋಗಿದ್ರೆ ಆಗಿರೋದು ಕಣಯ್ಯ. ಫಸ್ಟ್ ಟೈಮ್ ನಾನು ವಾಕ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಬೆಸ್ಟ್ ಟೈಮ್. ಸಿಮ್ಮನ್ ತರ ಚಪ್ಪಲಿ ನೋಡ ಬರ್ತಾರೆ, ಈ ತರ ಚಪ್ಪಲಿ ಬಿಡೋದು, ಬಟ್ಟೆಗಳು ಬಿಟ್ಟು ಹೋಗೋದು. ಹಸಿರಿನ ಸೌಂದರ್ಯ. ನಾವು ಪೀಕ್ ರೀಚ್ ಆಗ್ತಿದ್ದಂಗೆ ಫುಲ್ಲು ಫಾಗ್ ಕವರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ವ್ಯೂ ಯಾವ ಥರ ಇದೆ, ಸೀರಿಯಸ್ಲಿ ಸ್ವರ್ಗ ಅವರು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ರೀಚ್ ಆಗೋದು ಫೈನಲಿ. ಫುಲ್ ಫಾಗ್ ತುಂಬ್ಕೊಂತು ಮೇಲ್ಗಡೆ ಬಂದಿದ ತಕ್ಷಣ. ಫುಲ್ ಕವರ್ ಇಲ್ಲೂ ಬಂದೈತಲ್ಲ. Oh my god! ಲೆವೆಲ್ ಮಾತ್ರ ಒಳ್ಳೆ ಆನ್ ಟೈಮ್ ಕರೆಕ್ಟ್ ಆಗಿ ಬಂದಿದ್ದೀವಿ. ಮೋಸ ಇಲ್ಲ, ತಲೆದಾಗ ಇರಂತೈತೆ. ನಡೀತಾ ಪೀಕ್ ರೀಚ್ ಆದ್ಮೇಲಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಮೇಲ್ಗಡೆ. ಆ ಫಾಗ್ ಫಸ್ಟ್ ಟೈಮ್ ನಾನು ಫಾಗ್ ಆ ಥರ ಎಲ್ಲ ನೋಡಿದ್ದು. ಸಖತ್ ಎಂಜಾಯ್. ನಮ್ಮ ಹುಡುಗರಂತೂ ಎಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ. ಹಾಗೆ ವೀಡಿಯೋಸ್ಗಳು ಮಾಡಿಕೊಂಡು ಫೋಟೋಸ್ಗಳು ತಕ್ಕೊಂಡು ಎಲ್ಲರೂ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟು ಪ್ಲೇಸ್ಗೆ ಹೋಗೋದಕ್ಕೆ ನಾವು ಕೆಳಗಡೆ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೀರಿಯಸ್ ಆಗಿ ಸಕ್ಕತ್ತಾಗಿದೆ ಗಾಯ್ಸ್. ನೀವು ಬನ್ನಿ ಹೊಸಳ್ಳಿ ಗುಡ್ಡ ಹತ್ರ.
ಹಾಗೆ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೀರಿಯಸ್ ಆಗಿ ಚೆನ್ನಾಗಿ ಬರ್ತಿದೆ ಎಲ್ಲ ಫೋಟೋಸು ವೀಡಿಯೋಸ್ ಅಲ್ಲಿ ಮೇಲ್ಗಡೆ. ಅದಾದಮೇಲೆ ಅಲ್ಲಿಂದ ಇಳ್ಕೊಂಬರ್ಬೇಕಾದ್ರೆ ನೋಡ್ಬೋದು ಅಲ್ಲಿ ಫುಲ್ಲು ಸ್ಲೈಡ್ ಆಗ್ತಿದೆ, ಲೈಕ್ ಫುಲ್ಲು ಜಾರುತ್ತೆ ಅಲ್ಲಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದು 2-3 ಸತಿ ಬಿದ್ದು ಒಳ್ಳೆ ಪೋಸ್ಗಳು ಕೊಟ್ಕೊಂಡು ಸೀರಿಯಸ್ ಆಗಿ ಸಖತ್ ಗಾಳಿ ಬೀಸ್ತಿದೆ ಗೈಸ್. ನೋಡಿ ಫುಲ್ಲು ಹೆವಿ ಗಾಳಿ ಬೀಸ್ತಿದೆ ಮೇಲ್ಗಡೆ ಅಂತೂ. ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ಮೆಂಟಲ್ಲಿ ಎಲ್ಲ ಒಳ್ಳೆ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಕೆಳಗೆ ಇಳಿದ್ವಿ. ಫೈನಲಿ ಹೊಸಳ್ಳಿ ಗುಡ್ಡ ನೋಡ್ಕೊಂಡ್ ಬಂದ್ವಿ. ಸೀರಿಯಸ್ ಆಗಿ ತುಂಬಾನೇ ಚೆನ್ನಾಗಿದೆ, ನೀವು ಬನ್ನಿ, ಒಳ್ಳೆ ಎಂಜಾಯ್ ಮಾಡ್ಬೋದು, ಒಳ್ಳೆ ವೈಬ್ ಎಂಜಾಯ್ ಮಾಡ್ಬೋದು. ಕುಟುಂಬದ ಜೊತೆ ಬರುವಂತ ಪ್ಲೇಸ್ ಅಂತೂ ಅಲ್ಲ. ಅಂದ್ರೆ ಸ್ವಲ್ಪ ವಯಸ್ಸು ಟಫ್ ಇದೆ ಟ್ರೆಕ್ಕಿಂಗ್ ಮಾಡೋದಕ್ಕೆ. ಸುಮಾರು ಒಂದು 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕಾಗುತ್ತೆ. ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮ್ಗೆ ಮೇಲ್ಗಡೆಯಿಂದ. ಓಕೆ, ನೆಕ್ಸ್ಟ್ ಮೂಕನ ಮನೆ. ಆಕ್ಚುಲಿ 2 ಗೇಟ್ ಇದೆ, ಅದ್ರಲ್ಲಿ 1 ಗೇಟ್ ನ ಚೂಸ್ ಮಾಡ್ಬೇಕು. ಯಾವ್ದಾದ್ರು ಒಂದು ಗೇಟ್, ನಾವು ಹೋಗಿದ್ದು ಗೇಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಹೊಸಳ್ಳಿ ಅಂತ ಒಂದು ಬೋರ್ಡ್ ಇದೆ, ಅಲ್ಲಿ ನೀವು ಲೆಫ್ಟ್ ಎತ್ಕೊಂಡ್ರೆ ಹೋಗ್ಬೋದು. ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮ್ಗೆ ಅಲ್ಲಿಂದ. ಒಳ್ಳೆ ಟ್ರೆಕ್ಕಿಂಗ್ ಒಳ್ಳೆ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಮೂಕನ ಮನೆ ಫಾಲ್ಸ್ ಹೋದಾದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾ ರೋಡ್ ಹಂಗೆ ತೋರಿಸ್ತೀನಿ. ಚೆನ್ನಾಗಿದೆ, ಕಾಫಿ ತೋಟಗಳಾಗ್ಲಿ, ಅಕ್ಕಪಕ್ಕ ನೇಚರ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಒಂದ್ ಸ್ವಲ್ಪ ಗಾಬರಿನೂ ಇದೆ. ಆನೆ ಬೇರೆ, ಆನೆ ಲದ್ದಿಗಳು ಬೇರೆ ಸಿಗ್ತಾ ಇದೆ. ರಿವರ್ಸ್ ಹೊಡಿಯೋನಂದ್ರೂ ಆಗಲ್ಲ, ರಿವರ್ಸ್ ಗೇರ್ ಅಲ್ಲೇ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಸಿಗೋಣ. ಜಾಸ್ತಿ ವಿಡಿಯೋ ಮಾಡ್ಕೊಂಡು ಲೆಂತಿ ಆಗಿ ಲ್ಯಾಗ್ ಆಗದ್ ಬೇಡ ಅಂತ. ಓಕೆ, ಬಾಯ್. ಕುಡ್ಕೊಂಡು ಸಕ್ಕತ್ತಾಗಿರೋದು ಬಿಸ್ಮೆಂಟ್